ಯಜಮಾನ್ರೆ ತಿಂದಿನ 2 ನಿಮಿಷ ಆಗಿಲ್ಲ ಆಗ್ಲೇ ಹೇಗೆ ಗೊಕ್ಕೆ ಹೊಡಿತಾ ಇದ್ದಾರೆ ನೋಡಿ. ತಪ್ಪೆಲ್ಲ ನಿಂದೆ ಬಿಡ. ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮೈ ಮೇಲೆ ಮೆಂಬ್ರೇನ್ ಬಂದಿಲ್ಲ ತಾನೆ? ಏನೇನಳೆ ಟೈಮ್ ಸರಿಯಾಗಿ ರೈಸ್ ಹಾಕ್ಬಿಡ್ತೀಯಾ? ನಮ್ಮ ಕಾರ್ಮಿಕ ಸಂಘದ ರೂಲ್ಸ್ ಪ್ರಕಾರ ಟೈಮ್ ಕರೆಕ್ಟ್ ಆಗಿ ಮಾಡಿ ಹಾಕೋದೇ ನಮ್ಮ ಡ್ಯೂಟಿ. ಈಗ ನನ್ನನ್ನು ಪ್ರಶ್ನೆ ಮಾಡೋದು ಬಿಟ್ಟು ಯೋಗಿನ್ 2 ಕೊಟ್ಟು ಎಪ್ಸಿ ಕೆಣ ಬಿತ್ಕೊಂಡಿದ್ದಾನೆ. ಬಿಡ್ತೀನ ಇವನ್ನ ಲೇ ಮಲಗಿದ್ದವ್ರನ್ನ ಎಬ್ಬಿಸ್ಬಿಟ್ರೆ ಮುಂದಿನ ಜನ್ಮದಲ್ಲಿ ತಿಗಣೆ ಆಗ್ಬಿಡ್ತಾರಂತೆ. ಹೀಗೆ ಬಿಟ್ಬಿಡ್ತೀರಾ? ನಾನೆಲ್ಲ ಬಿಡ್ತೀನಿ. ಇವ್ರು ಗುರುಗಳಾದ ಜಾಜಿ ಜಂಬಲ್ದಿಂದ ಇವ್ರನ್ನ ಬರಮಾಡ್ಕೊಂಡು ಈ ಯೋಗಿನ ಎಬ್ಬಿಸ್ತೀನಿ. ಆ ಯಮ್ಮ ತಿಗಣೆ ಹಾಕೋದಕ್ಕೆ ಲಾಯಕ್. ನಮ್ಮಲ್ಲಿ ಜಗಳ ತೆಗಿಬೇಡ. ಲೇ ಜಾಜಿ ಜಂಬಲ್ದಿಂದ ಇವ್ರು ಬಂದ್ರಿ ಇಲ್ಲಿ. ಬ್ಯೂಟಿ ಪಾರ್ಲರ್ ಹೋಗಕ್ಕೆ ಮನೆ ಕೊಡ್ತೀರಾ? ಸಲ ನನ್ನ ಹತ್ರ ಬ್ಯೂಟಿ ಪಾರ್ಲರ್ಗೆ ಅಂತ ದುಡ್ಡು ಕೇಳಿದ್ರೆ ಮಕ್ಕ ಕೊಡ್ಬಿಡ್ತೀನಿ. ಏನು ಕೊಡ್ತೀರಾ? ಅಲ್ಲಿ ನೋಡ್ರಿ ನಿಮ್ಮ ಶಿಷ್ಯನ 2 ನಿಮಿಷದ ಕೆಳಗಡೆ ಚೆನ್ನಾಗಿ ಕರ್ಕೊಂಡೆ ಈಗಾಗಲೇ ಬಿಡ್ಕೊಂಡವ್ರು. ಎಬ್ಬಿಸ್ತೀರ ಇಲ್ಲೋ? ಈ ಕೆಲಸ ಮಾಡೋದಕ್ಕೆ ನನ್ನನ್ನು ಕಳ್ಸಿದ್ರಾ? ಮನೇಲಿ ಬೇರೆ ಏನ್ ಕೆಲಸ ಕಿಚ್ಚಿಲ್ವಲ್ಲ, ಇದನ್ನೆಲ್ಲ ಮಾಡ್ಲಿ ಅಂತ ಕಳ್ಸಿದ್ರು. ಬಡ್ಡೆ ಬಡ್ಡೆ ಸ್ವಲ್ಪ ಪ್ರದೀಶ್, ಈ ಕೆಲಸ ಮಾಡೋದಕ್ಕೆ ಅಂತ ನಮ್ಮತ್ತೆ ಇವ್ರ ಮದರ್ ಇದ್ದಾರೆ, ಅವ್ರನ್ನ ಕಳಿಸಿ ಇವ್ನ ಜಪ್ಸಿ. ನಮಸ್ಕಾರ ರಂಗಮ್ಮ. ಅದು ಎಂತ ಮನೆಯಲ್ಲಿ ಅಂತ ಮನೆ ಬಂದ್ಬಿಟ್ಟವ ನೋಡು. 2 ನಿಮಿಷದ ಕೆಳಗಡೆ ಚೆನ್ನಾಗಿ ತಿಂದವನೆ ಈಗಾಗಲೇ ಗೊರಕೆ ಹೊಡಿತಾವೆ. ಎಪ್ಪು ಮೇಲೆ ಎಪ್ಪು ಆಡೋ ಮಾತು ಅರ್ಥ ಬೇಡವೇನು? ನಿಮ್ಮಪ್ಪ ಉಸುರು ಬಿಟ್ಟಾಗ್ಲೇ ಏನಿ ಏನಿ ಅಂತ ಎಬ್ಬಿಸ್ಲಿಲ್ಲ, ಇನ್ನು ಇವನ್ ಎಬ್ಬಿಸ್ತೀನ. ಅಣ್ಣಯ್ಯ ನೀನೇನು ಯೋಚನೆ ಮಾಡಬೇಡ, ನಮ್ಮ ಯಜಮಾನ್ರನ್ನ ನಾನು ಎಬ್ಬಿಸ್ತೀನಿ. ಏನಾಯ್ತು? ಅಮ್ಮಪ್ಪಲ್ಲು ಅಲ್ಲಿರೋಲ್ಲ ಮಾಡದೆ ಬಿಟ್ಟೆ. ಮತ್ತಿನ್ನೇನಪ್ಪ, ಚೆನ್ನಾಗಿ ತಿಂದು ಹಗಲೊತ್ತಲ್ಲಿ ಎಮ್ಮೆ ತರ ಬಿಟ್ಕೊಂಡಿದ್ರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಅಳಿಯಂದ್ರೆ ಅಲ್ಲ, ನಾನು ಹಿಂಗೆ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಈ ನಿಮ್ಮ ಸೊಂಡಿಲಿ ವಂಶದಲ್ಲಿ ಚುರುಕಾಗಿರುವಂಥವ್ರು, ಮೈ ಬಗ್ಸಿ ದುಡಿಯೋರು, ಧೈರ್ಯವಂತರು ಈ ತನಕ ಹುಟ್ಟಲೇ ಇಲ್ಲ ಅಲ್ವಾ? ನಾನು ಹುಟ್ಟಿದ್ದೇನಲ್ಲ. ನಿನ್ನ ಒಂದು ಜನ್ಮನೇನೋ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವೇನೋ? ಈ ವಂಶದವರಿಗೆ ಎಲ್ಲೋ ನಾಚಿಕೆ ಇರುತ್ತೆ, ಯಾರಾದ್ರೂ ಗೆಲ್ಲಿಸುತ್ತೆ, ಬೈದೆ ಇಡೀ ಫಲ ಬಾಲ ಮುಗಿಸ್ಕೊಂಡು ಇಲ್ಲ ಕೇಳ್ಕೊಳ್ತೀನಿ. ಇದು ಒಂದು ಜನ್ಮ. ನನಗೇನಂತಿದ್ರು ಸುಧಾರಿಸ್ಬೇಕಾಯ್ತೆ. ಸುಂಡಿಲ್ ವಂಶಕ್ಕಂದ್ರಲ್ವಾ, ಈಗ ನಾನೇನು ನಮ್ಮ ಸುಂಡಿಲ್ ವಂಶ ಏನು ಅಂತ ಇವರೆಲ್ರಿಗೂ ತೋರಿಸ್ತೀನಿ. ಬಿಟ್ಲಾ ಕಮ್ ಹಿಯರ್. ಬರಲ್ಲ ಬದ್ದು ಅದೇನಂತ ಕೇಳ್ಕೊಂಬರ. ನನ್ಗೆ ಕ್ವಶನ್ ಮಾಡ್ತೀಯಾ? ನನ್ನ ಬಗ್ಗೆನೇ ಪ್ರಶ್ನೆ ಮಾಡಿರೋ ಕೋತಿಗಳಿಗೆ ನಾವು ಉತ್ತರ ಕೊಡೋದೇ ಹೀಗೆ. ಬಿಟ್ಲಾ ಡೋಂಟ್ ಟಾಕ್ ರಬಿಶ್. ಕಮ್ ಹಿಯರ್. ನೀವು ಕೊಡೋ ಹುಡುಗ 200 ರೂಪಾಯಿಗೋಸ್ಕರ ನಾನು ಅಲ್ಲಿವರೆಗೂ ನಡ್ಕೊಂಬರಕ್ಕಲ್ಲ, ಅದನ್ನ ಬದ್ದು ಬೆಲೆ ಕೊಟ್ಕೊಳ್ತೀನಿ. ಮಜ್ಜಿಗಿಂತ ಲಾಂಗ್ ಉದ್ದ ಇರುತ್ತೆ ಗೊತ್ತಾ ನಿಮಗೆ? ಬಿಟ್ಲಾ ನಾನು 200 ರೂಪೀಸ್ ಕೊಡ್ತೀನಿ ಅಂದ ತಕ್ಷಣ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಾ ಇದೆ. ಇವತ್ತೇನು ನನಗೆ ರಿವರ್ಸ್ ಮಾತಾಡ್ತಾ ಇದೆಯಾ? ತೆಪ್ಪಗಿರೋ ಗ್ರಾಮ ಫೋನ್ ರೆಕಾರ್ಡ್ಗೆ ಸ್ವಿಚ್ ಹಾಕಿದ್ಯಾರ್ರಿ? ಬಿಟ್ಲಾ ಬದ್ದು ಸುಮ್ಮನೆ ಬಡ್ಕೊಳ್ಳೋದು ಬದಲು 500 ರೂಪಾಯಿ ಕೊಡಕ್ಕೆ ಹೇಳ. ನೋಡಿದ್ರೇನ್ರಿ ಜಾಸ್ತಿ ಬಂದಿನಿ ಅವರೇ, ನಿಮ್ಮ ಶಿಷ್ಯ ಯಾವ ಥರ ಊಟ ಮಾಡೋದು ಅಂತ. ನಿಮಗೆ ಹೋಗ್ತೇನೆ ನನಗೆ ಗೊತ್ತಿಲ್ವಾ? 10 ರೂಪಾಯಿ ಜಾಗದಲ್ಲಿ ಒಂದೇ 1 ರೂಪಾಯಿ ಕೊಡ್ತೀರಾ? ನಾನೇನ ಸಂಪಾದನೆ ಮಾಡಿದ್ದಿದ್ರೆ ಕೇಳಿದವ್ರಿಗೆಲ್ಲ ಎತ್ತಿ ಕೊಟ್ಬಿಡ್ತಿದ್ದೆ. ಮುಚ್ಚ ಬಾಯಿ. ನನಗೆ ಹೇಳಿದ್ರ? ನಿನಗೆಲ್ಲ ನಿಮ್ಮ ಅಜ್ಜಿಗೆ. ಬಿಟ್ಲಾ ಇನ್ನೊಂದ್ಸಲಿ ಹೇಳೋ. ಯಾರೇ ನೀನು? ಯಾರು ಹೋಗ್ತೀನಿ ಮೂತ್ರ ತಿಕ್ಕೊಂಡು ಮೂಲೆ ಕೂತಿದ್ಯೋ ಸರಿ, ಏನಾದ್ರು ಮಾತಾಡ್ತೀಯೋ ಮೂತಿನಲ್ಲಿ ಮೊಂಬತ್ತಿ ಹಚ್ಬಿಡ್ತೀನಿ. ನಾನಿರೋದೇ ಹಿಂಗೆ ಕಣ್ರಿ, ಸಿಟ್ಟು ಬಂದ್ರೆ ಸಿಗ್ದಾಕ್ಬಿಡ್ತೀನಿ, ತಲೆ ಕೆಟ್ಟರೆ ತರದು ಹಾಕ್ಬಿಡ್ತೀನಿ. ಈಗ ಅವನಿಗೆ ಸಾಧ್ಯ ಕಣ. ಯಾಕೆ ಒಳ್ಳೆ ಸುಳ್ಳ ಯಾರ್ದಂಗೆ ಅರ್ಥ ಇದೆಯಾ? ಏನಾದರೂ ಕೊಚ್ಚಿಟ್ಟೆ ನನಗೆ ಉತ್ಸಾಹ ಕಟ್ಟಿದೆ. ಈ ವಿಷಯ ನಮ್ಮ ಮನೇಲಿ ಹೇಳಿದ್ರೆ ನನ್ನ ಇನ್ನೂ ತಾತ್ಸಾರ ಮಾಡ್ತೀವಿ ಅಂತ ಹೇಳಲಿಲ್ಲ. ಉತ್ಸಾಹ ಕಟ್ಟಿದ್ರೆ ಹಾಗೇನೆ ಬೇಗ ಮಾಡಲ್ಲ. ರಾತ್ರಿ ಮಲ್ಕೊಂಡ್ಮೇಲೆ
ನನ್ನ ಎದುರಲ್ಲಿ ನಾಯಿ ಬಂದು ಅಂತ ಕೂಗುತ್ತೆ. ಏನಪ್ಪ ನೀವ್ ಅವತ್ತೇ ನಂಗೆ ಹೇಳಿದ್ರೆ ಇಂಜೆಕ್ಷನ್ ಕೊಡಿಸ್ತಿದ್ನಾ? ಇಂಜೆಕ್ಷನ್ ಏನಿದ್ರು 15 ದಿವಸ ಒಳಗೆ ತಗೋಬೇಕಂತೆ. ನಾನು ಇವತ್ತು ತಗೋಣ, ನಾಳೆ ತಗೋಣ, ನಾಡಿದ್ದು ತಗೋಣ ಅಂತ 6 ತಿಂಗಳಾಗೋಯ್ತು. ತಗೊಳಕ್ಕೆ ಆಗಿಲ್ಲ. ಇವಾಗ ಇಂಜೆಕ್ಷನ್ ತಗೊಂಡ್ರು ಏನು ಪ್ರಯತ್ನ ಇರುವಂತೆ. ನಿಮ್ಮಗ್ ನಾಯಿ ಕಚ್ಚಿ 6 ತಿಂಗಳಾಗಿತ್ತಾ? ಮುಚ್ಚಿನಾಯಿ ಕೈಲಿ ಕಟ್ಕೊಂಡ್ಮೇಲೆ ಯಾವನಾದ್ರೂ ಸುಮ್ಮನೆ ಇರ್ತಾರೇನೋ? ಇಂಜೆಕ್ಷನ್ ತಗೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಮನುಷ್ಯನಿಗೆ ಹುಚ್ಚಿಡ್ಬಿಡುತ್ತಪ್ಪ. ಅಭಿ ಏನೇ ಆಗಲಿ ನಾವು ಮತ್ತೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬನ್ನಿ ತುಂಬ ಬಾಗಾಟ ಏ ಬುದ್ದು ಬರ ಇಲ್ಲಿ. ಬರಲಿಲ್ಲ ಅಂದ್ರೆ ಅಲ್ಲಿಗೆ ಬಂದು ಕಚ್ಬಿಡ್ತೀನಿ. ಬಿಡ್ಲ ನನಗೆ ಮದುವೆ ಹಾಳಾಗೋಗ್ಲಿ, ಮುಂದೆ ಕೂಡ ಆಗಿಲ್ಲ ಕಣೋ. ದಯವಿಟ್ಟು ನನ್ನ ಕಟ್ಬೇಡ್ವೋ, ಹಂಗೆ ಆಸ್ಪತ್ರೆ ಪಾಲಾಗ್ಬಿಡ್ತೀನೋ. ಹಾಗಿದ್ಮೇಲೆ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ರೂಟಿ ಮಟ್ರ ಎಮ್ಮನ ಹತ್ರ 200 ರೂಪಾಯಿ ಇಟ್ಕೊಂಡು ಹೋಗಿ ಮಸಾಲೆ ದೋಸೆ ಕಟ್ಕೊಂಡ. ಏನು ನಾನು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತು ಎಷ್ಟೊತ್ತಾಯ್ತು. ತಿಂಡಿಯಲ್ಲಿ ಕಾಫಿಯಲ್ಲಿ ಏನದು? ಇದಾ ಜೊಲ್ಲು. ಸರಿ ಮುಖ ತಗೊಂಬಾವಲೆ. ಪಲ್ಲು ಪಲ್ಲು ಅಮ್ಮ ಇಲ್ಲಿ ಏನಪ್ಪ ಅದು? ಸುಮ್ಮಪ್ಪಲ್ಲಿ ಹೆದರ್ಕೊತಿದ್ಯಾ ನೀನು? ನನ್ನ ಹೆಂಡತಿ ಆ ಚಪ್ಪಗೆ ಟಿಫನ್ ತಂದ್ಕೊಡೆ ಅಲ್ಲಿ ನೋಡು. ನೀನು ಬಾಯಿಂದ ಜೊಲ್ಸುರಿಯತ್ತೆ ಅನ್ಸುರಿಯತ್ತೆ ಇನ್ಸುರಿಯತ್ತೆ ಅಂತ ಯಾಕೆ ತೆಗಿತಿದ್ದಾಳೆ? ಏ ಚಪ್ಪ, ಬಾರೆ ಇಲ್ಲಿ. ನೋಡಿ ನೋಡಿ ನಮ್ಮ ಯಜಮಾನ್ರನ್ನ ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದಾರೆ. ಇವ್ರ ಬಗ್ಗೆ ಇಲ್ದಿದ್ದೆಲ್ಲ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಇಲ್ಲ ಪಲ್ಲು, ಅವ್ರ ಬಾಯಿಂದ ಜೊಲ್ ಸುರಿತಿತ್ತು. ನಾನೇ ನಮ್ ಕಳ್ದಾನೆ ನೋಡ್ದೆ. ಇದೇ ಕಡೆ ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡ್ಬೇಡ, ಸುಮ್ನೆ ಅಲ್ಲಿಗೆ ಬಿಟ್ಟು ಹೋಗು. ತಿನ್ನಿಪ್ಪ. ನಂಗಿದ್ ಬೇಡ. ಮತ್ತಿನ್ನೇನ್ ಬೇಕು? ನನಗೆ ನಾಯಿ ಬಿಸ್ಕತ್ ಬೇಕು. ನಾಯಿ ಬಿಸ್ಕತ್ತ? ಅದನ್ನ ತಿಂತಾ ಇದ್ರೆ ಕಟುಮ್ ಕಟುಮ್ ಅಂತ ಒಳ್ಳೆ ಮೂಳೆ ತಿನ್ನಂಗೆ ಇರುತ್ತೆ. ನಾಯಿ ಬಿಸ್ಕತ್ ಬೇಕು. ಬೆಣ್ಣೆ ಬಿಸ್ಕತ್ ಇದೆ, ಖಾರ ಬಿಸ್ಕತ್ ಇದೆ, ಸಾಲ್ಟ್ ಬಿಸ್ಕತ್ ಇದೆ. ಅದೆಲ್ಲ ಬಿಟ್ಟು ನಾಯಿ ಬಿಸ್ಕತ್ತೇ ಯಾಕಪ್ಪ ಬೇಕು? ನಂಗೆ ಅವೆಲ್ಲ ಗೊತ್ತಿಲ್ಲ, ನಂಗೆ ನಾಯಿ ಬಿಸ್ಕತ್ತೇ ಬೇಕು. ರಾಜಕ್ಕೆ ನಮ್ಮ ಯಜಮಾನ್ರು ಕಚ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಅವ್ರಿಗೆ ನಾಯಿ ಬಿಸ್ಕೆಟ್ ಬೇಕಂತೆ. ಡಾಗ್ ಬಿಸ್ಕೆಟ್? ಅಲ್ಲೋ ಕೇರ್ಫುಲ್, ವಿಟ್ಲ ಯಾವಾಗ ಬೇಕಾದ್ರೂ ನಿನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು. ಒಂದ್ ವೇಳೆ ಕಚ್ಬಿಟ್ರೆ ಇಮಿಡಿಯೇಟ್ ಆಗಿ ಸೆಪ್ಟಿಕ್ ಆಗುತ್ತೆ. 10 days ಆದ್ಮೇಲೆ ನೀನ್ ಡೈ ಆಗ್ಬಿಡ್ತೀಯಾ. ಬಾಯ್ಲೆ ಹೋಗೆ ಹಂಗೆ ಏನೇ ನಾನು ನಿನ್ನ ಗಂಡ ತಿಂಡಿ ತಿಂದೆ ಇಲ್ಲೇ ಕೂತಿದ್ದೀನಿ, ನೀನು ಅವಳು ಯಾವಳ ಹತ್ರ ಹರಟೆ ಹೊಡಿತಿದ್ಯಾ? ಹೀಗೆಲ್ಲ ಮಾಡಿದ್ರೆ ನಿನ್ನ ಕೈನ ಇವ್ರು ನಿಜವಾಗ್ಲೂ ಕಚ್ಬಿಡ್ತಾರ? ನಿನಗೋಸ್ಕರ ಇಷ್ಟ ಅಂತ ಮೈಸೂರು ಮನೆಗೆ ಸ್ವೀಟ್ ಎಲ್ಲ ತಂದಿದ್ದೀನಿ, ಬಾ. ಅದನ್ನೆಲ್ಲ ಇಟ್ಬಿಡೆ. ಇದನ್ನ ತಂದಿರೋದು ನಾನೇ ನನ್ನ ಕೈಯಾರೆ ನಿಂಗೆ ಮುಡ್ಸೋದಿಕ್ಕೆ ಅಂತ, ಬಾ. ಯಾರೋ ಅರ್ಧ ಕಚ್ಬಿಟ್ಟಿದ್ದಾರೆ. ನಾನೇ ಕಚ್ಚಿ ತಿಂದಿರೋದು. ಕಚ್ಚಿದ್ದೀರ ಅಂದ್ರೆ ನಂಗೆ ಬೇಡ. ಏನೇ ಗಂಡ ಕಚ್ಚಿರೋದ್ರಿಂದ ತಿನ್ನಲ್ಲ ಅಂತ ಹೇಳ್ತೇನೆ, ನೀನೆಂತ ಹೇಳ್ತೇನೆ? ಯಾರು ನಿನ್ನ ಕೈ ಕಚ್ಚಿತ್ತು? ಅಣ್ಣ ಇಷ್ಟೊತ್ತರ್ಗು ನಾ ಕಂಡಿದ್ ಕನ್ಸ. ಬೆಳಗ್ಗಿನ ಚೆನ್ನಾಗಿ ಗದಕ್ ಬಿಡ್ತೀರಾ? ನಿಂತ ಜಾಗದಲ್ಲೇ ಕನಸು ಕಾಣೋದಕ್ಕೆ ಶುರು ಮಾಡ್ಬಿಡ್ತಾರೆ. ಕನಸು ಕಂಡೆ ಅಂತ ಹೋಗಲ್ಲ. ನಮ್ಮ ಯಜಮಾನ್ರು ಮುಖ ನೋಡ್ತಿದ್ರೆ ಹುಚ್ಚ ನಾಯಿ ಮುಖ ನೋಡ್ದಂಗ್ ಆಗ್ತಿದೆ. ಜೊಲ್ ಸುರಿಯಕ್ ಶುರು ಆಗ್ಬಿಟ್ಟಿದೆ. ಬಾಯಿಂದ
ಜಲ್ಲು ಬರೋದಕ್ಕೆ ಶುರುವಾಯಿತು ಅಂದ್ರೆ ಹುಚ್ಚು ನೆತ್ತಿಗೇರಿದೆ ಅಂತಾನೆ ಅರ್ಥ ಕಣಮ್ಮ. ಈ ವ್ಯಾಧಿನ ಎಷ್ಟು ನಾವು ಮುಚ್ಚಿಡ್ತೀವೋ ಅಷ್ಟು ಬೇಗ ಸಾವು ಅನ್ನೋದು ಹತ್ತತ್ರ ಬಂದ್ಬಿಡುತ್ತೆ. ಡಾಕ್ಟರ್ ಮೂರೇ ಅವರು ಬರ್ಬೇಕು. ಯಾಕೆ ಇನ್ನೂ ನಿಮ್ಮ ಕೂದಲು ವಾಸಿ ಆಗಲೇ ಇಲ್ವೇ? ವಾಸಿ ಆಗುತ್ತೆ. ಅದೊಂಥರ ಪುತ್ರ ಆಸ್ತಿ ವಾಸಿ ಆಗೋದಿಲ್ಲ. ಆಕ್ಚುಲಿ ನಾಯಿನ ಯಾರೋ ಕಚ್ಚಿತ್ತು. ಡಾಕ್ಟರ್ ಏನು ಆಡೋ ಮಾತಿಗೊಂದು ಅರ್ಥ ಬಿಟ್ಟರೆ ನರ ಮನುಷ್ಯ ಎಲ್ಲಾದ್ರೂ ನಾಯಿನ ಕಚ್ಚೋದಕ್ಕಾಗತ್ತೆ? ಬೇಡ ಮಾಡಬೇಡ. ಯಾರೋ ನಾಯಿನ ಕಚ್ಚಿಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರೆ ಓಡ್ಬೋದು. ಈ ಕೆಲಸ ಯಾರು ಮಾಡಿರ್ಬೋದು ಅಂತ ನಂಗೆ ಗೊತ್ತಾಗೋದು. ಜಾಸ್ತಿ ಬಂದಿನಿ ಬೋಲ್ರಿ ಏನು ಅಲ್ಲ ಕಣ್ರಿ, ಈ ಮನೇಲಿ ಯಾರೋ ಚುಪ್ತಿದ್ದಾರೆ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿ ನೀವೇ ಮೋಸ್ಟ್ಲಿ ಮತ್ತೆ ಫೋನ್ ಮಾಡಿರ್ಬೇಕು. ಏನು ಬೋಲ್ರಿಂದ ಸರಿಯಾಗಿ ಹೇಳೋ ಮುಂದೆ ಇಲ್ಲಾಂದ್ರೆ ತಪ್ಪಿಡ್ತಾರೆ. ನಮ್ಮನೇಲಿ ಇರೋ ನಾಯಿನ ಕಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಫೋನ್ ಮಾಡಿ ತಾನೇ. ಯಾವನಾದ್ರೂ ನಾಯಿ ಕಚ್ಚೋದಕ್ಕಾಗತ್ತೆ? ಆ ಥರ ಸ್ಪೆಷಲ್ ಆಗಿ ಹೇಳಿದ್ರೆ ಕಣ ಈ ಡಾಕ್ಟರ್ ಬರೋದು ಇಲ್ಲ ಬರ್ತಿರ್ಲಿಲ್ಲ. ಡಾಕ್ಟ್ರೆ ಅದು ಏನಾಗಿದೆ ಗೊತ್ತಾ, ನಮ್ಮನೇಲಿರೋರು ನಾಯಿನ ಕಚ್ಚಿಲ್ಲ, ನಾಯಿ ನಮ್ಮ ಒಳಿಯಂದ್ರನ್ನ ಕಚ್ಬಿಟ್ಟಿದ್ದಾರೆ. ನಿಮ್ಮ ಹಳ್ಳಿಯಂದ್ರು ಅಲ್ಲಿ ಕೂತಿದ್ದಾರೆ ನೋಡಿ. ಒಂದು ನಿಮಿಷ ನೋಡ್ಕೊಂಡ್ ಬರ್ತೀರಿ. ಮೊದಲೇ ನಿಮ್ಗೆ ದಮ್ಮು ಜಮ್ಮು, ಅವನ ಹತ್ರ ಹೋಗಿ ನಾಯಿ ಥರ ಯಾಕೆ ಆಡಕ್ಕೆ ಹೋದ್ರಿ ಅಂತ ಹೇಳಿ ಕೇಳಿ ನಾಯಿ ಡಾಕ್ಟರ್ ನಾಯಿ ಮತ್ತೆ ಕದ ಬರ್ತಿರ್ತದೆ. ಏನೋ ತಾಕಿಸ್ಬಿಟ್ಟಾರೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಮ್ಮ. ಹೌದು, ನಿಮ್ಮ ಯಜಮಾನಿಗೆ ನಾಯಿ ಕಚ್ಚಿ ಎಷ್ಟು ದಿವಸ ಆಯ್ತು? 6 ತಿಂಗಳಾಗಿರುತ್ತೆ. ನಿಮ್ಮ ತಲೆ ಇದೆಯಮ್ಮ, ನಾಯಿ ಕಚ್ಚಿ 15 ದಿವಸದ ಒಳಗಡೆ ಇಂಜೆಕ್ಷನ್ ತಗೋಬೇಕು, ಇಲ್ಲಾಂದ್ರೆ ಮನುಷ್ಯ ನಾಯಿಯಾಗಿ ನೆಗೆದ್ಬಿಟ್ಟು ನಾಯಿ ಕಷ್ಟ ಅಂತ ಅವ್ರು ಹೇಳಿದ್ದೆ ನೆನ್ನೆ. ಅದು ಅವನೇನು ಬಾಯಿ ಬಿಡ್ತಾ ಇರಲಿಲ್ಲ ಡಾಕ್ಟ್ರೆ. ನಾನು ನಿನ್ನೆ ಯಾವುದೋ ಕಾರಣಕ್ಕೆ ಅವನು ಸ್ವಲ್ಪ ಸೀರಿಯಸ್ ಆಗಿ ವಿಚಾರಿಸ್ಕೊಂಡೆ ನೋಡಿ, ನನಗೆ ಹಿಂಗೆ ಆಗಿದೆ ಅಂತ ಬಾಯಿ ಬಿಟ್ಟ. ಏನು ಅಂತ ನಮಗೂ ಗೊತ್ತಾಗಿದೆ. ಏನು ಮಾಡೋಕ್ಕಾಗಲ್ಲ. ಬ್ಯಾಕ್ಟೀರಿಯಾಗಳು ಸೆಲ್ಗಳು ಡಬಲ್ ಟ್ರಿಬಲ್ ಆಗ್ತಾ ಹೋಗ್ತಾ ಇದೆ. ಡಬ್ಬ ಇನ್ನೊಂದು 15 ದಿವಸ ಇರ್ಬೋದು, ಆಮೇಲೆ ಮಾಡಿದ್ರೆ ಮನೆ ಮುಂದೆ ಹೋಗಿ ಥಮ್ತಾರೆ. ಬಾರ ಇಲ್ಲಿ ಹೋಗಪ್ಪ, ನೀನು ಆಪ್ತ ಮಿತ್ರ ಕರಿತೀವಿ, ಹೋಗ ರಾಜ. ಹೋಗಯ್ಯ ಮುಳ್ಳದೆ, ತಿನ್ನೋದಕ್ಕೆ ಸಾಧ್ಯ. ಹೋಗಿ ಮಾತಾಡ್ತಾ ಇರು, ನನಗೆ ಸ್ವಲ್ಪ ಉಪಯೋಗ ಆದಂಗೆ ಆಗುತ್ತೆ. ಏನೋ ಬಿಟ್ಟ ಕರ್ತೀನ ಬರ ಇಲ್ಲಪ್ಪ, ಹತ್ರ ಬಂದ್ರೆ ನೀ ಕಚ್ಬಿಡ್ತೀಯ. ಹತ್ರ ಬರಲಿಲ್ಲ ಅಂದ್ರೆ ಕಚ್ಬಿಡ್ತೀನಿ. ಏನ್ ಹೇಳು? ಯಾಕೋ ಬಂದಿದ್ದಾನೆ? ಅವನು ಇವನು ಅಂತ ಹೇಳ್ಬೇಡ ಕಣೋ, ಅವರು ದೊಡ್ಡ ನಾಯಿ ಡಾಕ್ಟ್ರು. ಈ ಮನೆಯಲ್ಲಿ ಯಾವ ನಾಯಿನೂ ಇಲ್ಲ ಅಂತೇಳಿ ಆ ಮುದ್ದಿನ ವಾಪಸ್ ಕಳಿಸ್ತಾರ. ಬಿಟ್ಲ ಒಂದೇ ಒಂದು ಇಂಜೆಕ್ಷನ್ ತಗೊಳ್ಳೋ ಸರಿ ಹೋಗ್ಬಿಡ್ತೀಯೋ. ಇಂಜೆಕ್ಷನ್ ಬಿಡಪ್ಪ, ತಗೊಳ ಏನ್ ಆಗಲ್ಲ. ಇಂಜೆಕ್ಷನ್ ಅಂದ್ರೆ ಅವನೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಈ ಹುಚ್ಚು ನಾಯಿ ಕರೆದವ್ರಿಗೆ ಇಂಜೆಕ್ಷನ್ ಹೆದರಿಕೆ ಇರುತ್ತೆ. ಹಾಗಾದ್ರೆ ಮಾಡಿ ನೈಸ್ ಮಾಡಿ ಒಂದು ಇಂಜೆಕ್ಷನ್ ಕೊಡ್ಬೇಕಲ್ಲ. ನಿನಗೆ ನೈಸ್ ಮಾಡ್ತೀನಿ ಬಳಿ ಅಂದ್ರೆ ಬರೀಪ್ಪ, ತಟ್ಟೆನಲ್ಲಿ ಕಾಲು ಬಿಡ್ತೀನಿ, ಬಂದು ಕುಡೀರಿ. ಬೇಡ 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 ಒಂದೇ ಒಂದು ಇಂಜೆಕ್ಷನ್ ತಗೊಳ್ಳಿಪ್ಪ. ಬೇಡ ಬೇಡ. ಏ ಹೊತ್ತು ಬಿಡಬೇಡ, ಹಾಗಾದ್ರೆ ಮಾಡಿ ನಿಲ್ಸೋ. ಡಾಕ್ಟ್ರೆ, ನಿಮ್ಮಂತವರೇ ಬಿದ್ದು ಬಿಟ್ರೆ ಹೆಂಗೆ? ಹೇಳಿ ಹೇಳಿ ಮೇಲೆ.
ಆಸ್ಪತ್ರೆ ಸಾಗಿದ್ರಪ್ಪ. ಯಾಕೆ ಏನಾಯ್ತು? ಯಾಕೋ ನನ್ನ ಹಾಸ್ಪಿಟಲ್ ನಿಂತಂಗೆ ಆಗ್ತಾ ಇದೆ. ಡಾಕ್ಟರ್ ಮಮ್ಮೂಟಿ 6 ಸಿರಿಂಜ್ಗೆ ಔಷಧಿ ತುಂಬಿಸಿ ಕೊಟ್ಟಿದ್ದಾರೆ. ಎಲ್ಲರ ಕೈಗೂ ಒಂದೊಂದು ಕೊಡ್ತೀನಿ. ಸಮಯ ನೋಡ್ಕೊಂಡು ವಿಟ್ಲನ್ಗೆ ಚುಚ್ಚಿಬಿಡಿ. ನೆನಪಿರಲಿ, 6 ಜನನು ಚುಚ್ಚೋದ್ ಬೇಡ, ಯಾರು ಒಬ್ರು ಚುಚ್ಚಿದ್ರೆ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಚುಚ್ಚುವಾಗ ಹೆಚ್ಚು ಕಮ್ಮಿ ಆಗಿ ಸೂಜಿ ಮುಳ್ಕೊಂಡ್ರೆ ಓ, ಸೆಪ್ಟಿಕ್ ಹಾಕ್ಬಿಟ್ಟು ಆ ಸಮಯ ಓಟಕ್ಕೆ ಹಾಕ್ಬಿಡ್ತಾನೆ. ಮಹಾಶಯರು ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ದಾರೆ. ನಾನು ಬಿಸ್ಕೆಟ್ ಹಾಕ್ತೀನಿ. ಯಾರು ಹೋಗ್ಲು ಸಮಯ ನೋಡಿ ಅವನಿಗೆ ಇಂಜೆಕ್ಷನ್ ಚುಚ್ಚಿಬಿಡಿ. ಕಮಾನ್ ಫಾಲೋ ಮೀ. ಏನ್ ಮಾಡ್ತಾ ಇದ್ದೀರಾ? ಈ ಇಂಜೆಕ್ಷನ್ ಕೊಟ್ಟು ನಿನಗೆ ಕಾಯಿಲೆ ವಾಸಿ ಮಾಡ್ತಿದೀವಾ? ನಾವೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಈಗ ಚುಚ್ಬಿಡ್ತೀನಿ. ನೋಡಯ್ಯ, ನೀವು ಲೇಟ್ ಮಾಡೋದ್ರಿಂದ ಅವನಿಗೆ ಹುಚ್ಚು ಹೆಚ್ಚಾಗ್ತಾ ಇದೆ. ಬರೀ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ? ಅದಕ್ಕೊಂದು ಪರಿಹಾರ ಅಂತ ಕೊಡಿ. ಇಲ್ಲದೆ ಹೋದ್ರೆ ಅವ್ರ ಮನೆ ಮಂದಿಗೆಲ್ಲ ಹುಚ್ಚಿಡ್ಸ್ಬಿಡ್ತಾನೆ. ಒಂದು ಕೆಲಸ ಮಾಡ್ರಯ್ಯ, ಯಾವ್ದಾದ್ರು ರೋಡಿ ನೋಡಿ ಸುಪಾರಿ ಕೊಟ್ಬಿಡ್ರಿ. ನಮ್ಮ ಮನೆ ಅಂದ್ರೆ ಹೆಸರು ಬಿಡು ಅಂತಿದ್ದೀರಾ? ಇಂಜೆಕ್ಷನ್ ಕೊಡೋದಕ್ಕೂ ಸುಪಾರಿ ತಗೋತಾರೆ. ಎಲ್ಲ ಇದೆಯಾ ನೀನು? ಈಗ ಏನು ರೋಗ ಬರೋದಕ್ಕೆ ಇಂಜೆಕ್ಷನ್ ಕೊಡೋದಕ್ಕೆ, ಈ ಮತ್ತು ಬರೋ ಇಂಜೆಕ್ಷನ್ ಕೊಡೋದಕ್ಕೆ, ಸ್ಲೋ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸೋದಕ್ಕೆ, ಎಲ್ಲದಕ್ಕೂ ಸುಮಾರಿ ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಕಣೆ. ಡಾಕ್ಟ್ರೆ, ಅಂತ ಮಹಾನ್ ಭಾವ್ರು ಯಾರು ನನಗೆ ಪರಿಚಯ ಇಲ್ಲ. ನಿಮ್ಗೆ ಯಾರನ್ನ ಪರಿಚಯ ಇದ್ರೆ ಕರ್ಸಿ ಕೊಡಿಸ್ಬಿಡಿ. ನೀನು ಯಾಕೆ ಯೋಚನೆ ಮಾಡ್ತೀಯ? ನಮ್ಮ ಮಾಲ್ಬಾಯಿ ಮಾತಾಡ್ತಿದ್ದಾನೆ. ಅವನು ಸುಪಾರಿ ಕೊಟ್ಟರೆ ಸಾಕು, ಬರ್ತಾನೆ, ಚುಸ್ತಾನೆ, ಅವ್ನು ಹೋಗ್ತಿರ್ತಾನೆ. ಮತ್ತೆ ಯಾಕೆ ಥರ ಮಾಡ್ತೀರಾ? ಕರ್ಸ್ಬಿಡಿ. ಹೌದಾ? ಯಾರಿಗೆ ಚುಚ್ಚಬೇಕು, ಎಲ್ಲಿ ಚುಚ್ಚಬೇಕು, ಎಷ್ಟೊತ್ತಿಗೆ ಚುಚ್ಚಬೇಕು? ಚುಚ್ಚೋದಕ್ಕೆ ನಾನು ರೆಡಿ. ಚುಚ್ಚೋದಕ್ಕೆ ಎಷ್ಟು ಕೊಡ್ತೀರಾ? ಏನು ಸರ್ ಇವ್ರು? ಎಲ್ಲ ಫುಲ್ ಕಟಪಟ ಹಾಕ್ಬಿಟ್ಟವನೆ. ಅವನ ಜೀವನದಲ್ಲಿ ಎಷ್ಟು ಜನ ಚುಚ್ಚಿದ್ದ ಅಂತ ನಿಮ್ಗೇನು ಗೊತ್ತಾಗುತ್ತೆ? ನೋಡಯ್ಯ, ಇವನ ಹೆಸರು ಇಲ್ಲ. ಇವನಿಗೆ ಹುಚ್ಚಿನ ಹಿಡಿದಿರೋದು. ಇವನಿಗೆ ಇಂಜೆಕ್ಷನ್ ಕೊಡಬೇಕು. ಸ್ವಲ್ಪ ಚಾಲಾಕಿ ಮೊದಲು ನಿಂತ್ಕೊಂಡಿದ್ದು ಕಾಯ್ಕೊಂಡಿದ್ದು ಅಟ್ಟಾಕೊಂಡು ಚುಚ್ಚಬೇಕು. ನೀವೇನು ಮಾಡ್ತಾ ಇರ್ತೀರಿ? ನಾನು ಅರ್ಜೆಂಟಾಗಿ ದೊಡ್ಡಬಳ್ಳಾಪುರ ಕೊಟ್ಟಿದ್ದೆ ಕಣಿಯ. ಅಲ್ಲಿ ಅಂತ ಗಣಂದಾರಿ ಕೆಲಸ ಏನಿದೆಯೋ. ಅಲ್ಲೊಂದು ಹೆಣಕ್ಕೆ ಇಂಜೆಕ್ಷನ್ ಕೊಟ್ಟು ಎಬ್ಬಿಸ್ಬೇಕಂತೆ. ಇಂಜೆಕ್ಷನ್ ಕೊಟ್ಟೋದಕ್ಕೆ ಏನು ತರಿಸಿಲ್ಲ. ಅಲ್ಲೇ ಕೂತಿದ್ದಾನೆ, ಹೋಗಿ ಚುಚ್ಚು. ಎಲ್ಲ ಚುಚ್ಚಕ್ಕಾಗಲ್ಲ. ಇರೋ ಮನೆಯಲ್ಲಿ ಹಾಕ್ಬರ್ಬೇಕು. ಬರೋ ನೈಸ್ ಮಾಡಿ ನಾನು ಹೋಗೋದಿಲ್ಲಮ್ಮ. ಹೋಗಿ ಚುಚ್ಚಿಬಿಡ್ತೀನಿ. ಹೋಗ್ತಾನೆ, ಇನ್ನೊಂದ್ಸಲ ಸಿಕ್ಕಾಗ ಚುಚ್ಚಿಬಿಡ್ತೀನಿ. ಅಪ್ಪಿ ಇಂಜೆಕ್ಷನ್ ಚುಚ್ಚಿಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲಪ್ಪ. ನಮ್ಮಲ್ಲಿ ನಿಜ ಒಪ್ಕೊಂಡ್ಬಿಡದೆ ಒಳ್ಳೇದು. ಅದಪ್ಪ, ನಮ್ಮ ಅಳಿಯಂದ್ರಿಗೆ ಹುಚ್ಚು ಅನ್ನೋದು ಅಂತಿಮ ಹಂತ ತಲುಪಿದೆಯಲ್ಲ. ಯಾವಾಗ ಹುಚ್ಚು ಹಿಡಿದಿರೋದು? ನನಗೆ ಯಾವ ಹುಚ್ಚು ಹಿಡಿದಿಲ್ಲ, ಯಾವ ನಾಯಿನೂ ಕಚ್ಚಿಲ್ಲ. ಏನಪ್ಪ ನೀವು ಹೇಳ್ತಾ ಇರೋದು ನಿಜನಾ? ಸುಂಡಿಲ್ ವಂಶದ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಪಲ್ಲು. ನನಗೆ ಯಾವ ಹುಚ್ಚು ಹಿಡಿದಿಲ್ಲ, ಯಾವ ನಾಯಿನೂ ಕಚ್ಚಿಲ್ಲ. ನನ್ಗೆ ಈಗ ಸಮಾಧಾನ ಆಯ್ತು. ಮತ್ತೆ ಇಷ್ಟು ದಿನ ಯಾಕೆ ಹೀಗೆ ಆಡ್ತಾ ಇದ್ರಿ? ಸಾಕು ಸುಮ್ಮನಿರ್ರಿ. ಮನೆ ಮಂದಿ ಎಲ್ಲ ಸೇರ್ಕೊಂಡು ನಂಗೆ ಎಷ್ಟು ಅವಮಾನ ಮಾಡಿದ್ರಿ. ಹೇಗಾರು ಮಾಡಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು, ನಾನು ನೋಡಿದ ತಕ್ಷಣ ಗಡಗಡ ಅಂತ ನಡಿಬೇಕು ಅಂತ ಈ ರೀತಿ ನಾಟಕ ಮಾಡಿದೆ. ನಿನಗೆ ಎಲ್ಲಿ ಹುಚ್ಚನಾಗಿ ಕಚ್ಬಿಟ್ಟಿದ್ಯೋ ಅಂತ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ. ಆದ್ರೂ ನಿನ್ನ ಮನೋಜ್ಞ ಅಭಿನಯನ ಮೆಚ್ಚಿದೆ ಕೊಡೋ. ಏಟು ಹುಚ್ಚನಾಗಿ ಕಚ್ಚಿರ್ತಾರೆ ಅಷ್ಟೇ. ತಪ್ಕೋಬೇಕು ಅನಿಸ್ತದೆ. ಮತ್ತು
ಸಾಯೋದ್ ಗ್ಯಾರಂಟಿ